ಮಂಡ್ಯ ಲೋಕದಲ್ಲಿ ಸುಮುಖನ ಪರ ಸುಂಟ್ರ ಗಾಳಿ ಅಲೆ ಬೀಸ್ತಾ ಇದೆ. ಆ ಕುರಿತಾದ ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಲೋಕದಲ್ಲಿ ಸುಮುಖನ ಪರ ಸುಂಟ್ರ ಗಾಳಿ ಅಲೆ ಬಿಸಿಲನ್ನು ಲೆಕ್ಕಿಸದೆ ಸುಮಲತಾ ಪರ ದರ್ಶನ್ ಪ್ರಚಾರಕ್ಕೆ ಇಳಿದಿದ್ದಾರೆ. ಬೆಳವಾಡಿಯ ಹೊಂಗೆ ಮರದಡಿ ಸಾಮಾನ್ಯನಂತೆ ದಚ್ಚು ವಿಶ್ರಾಂತಿಯನ್ನ ತೆಗೆದುಕೊಂಡಿದ್ದಾರೆ. ಹೊಂಗೆ ಮರದಡಿಯ ತಂಪಾದ ನೆರಳಲ್ಲಿ ಅಯ್ಯನ್ನ ಊಟ ಕೂಡ ಮುಗಿದಿದೆ. ಮಧ್ಯಾಹ್ನದ ಊಟಕ್ಕೆ ಅಂತ ಕೆಲ ಹೊತ್ತು ಪ್ರಚಾರಕ್ಕೆ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದು ಬೆಳಗ್ಗೆ 11 ಗಂಟೆಯಿಂದ ನಿರಂತರವಾಗಿ ಮತಯಾಚನೆಯನ್ನ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಗುವಿನ ಹಳ್ಳಿಯತ್ತ ದರ್ಶನ್ ರಥ ಮುಂದುವರಿಯುತ್ತೆ. ಸಂಜೆಯವರೆಗೂ ಕೂಡ ನಿರಂತರ ಪ್ರಚಾರ ಮಾಡೋ ಪ್ಲಾನ್ ನಲ್ಲಿ ದರ್ಶನ್ ಇದ್ದು ಜನರ ಪ್ರೀತಿ ನೋಡಿ ಚಾಲೆಂಜಿಂಗ್ ಸ್ಟಾರ್ಗೆ ಹೊಸ ಹುಮ್ಮಸ್ಸು ಬಂದಿದೆ. ಪ್ರತ್ಯಕ್ಷ ಅಭ್ಯರ್ಥಿ ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಅಮ್ಮ ನಿಂತಿದ್ದಾರೆ. ತಮ್ಮ ಅತ್ತಮೂಲ್ಯದ ಮತನ ಅವರಿಗೆ ನೀಡಿ ಅವ್ರನ್ನ ಬಹುಮತದಲ್ಲಿ ಜಯಶೀಲರಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಇನ್ನೊಂದ್ಸಲಿ ಹೇಳ್ತೀನಿ, ಪಬ್ಲಿಕ್ ಟಿವಿ ನೈನ್ ತಂದೆ ತಾಯಿ ಸಮಾನ ಎಲ್ಲ ಗುರುರಿಗೂ, ಅಕ್ಕ ತಂಗಿರ್ಗೂ, ಅಣ್ಣ ತಮ್ಮದಿರ್ಗೂ, ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. ಇದೇ ಮೇ 18ನೇ ತಾರೀಕು, ಏಪ್ರಿಲ್ 18ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಪ್ರತ್ಯಕ್ಷ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಅಮ್ಮ ನಿಂತಿದ್ದಾರೆ. ತಮ್ಮ ಅತ್ತಮೂಲ್ಯದ ಮತನ ಅವರಿಗೆ ನೀಡಿ ಅವ್ರನ್ನ ಬಹುಮತದಲ್ಲಿ ಜಯಶೀಲರಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಇನ್ನೊಂದ್ಸಲಿ ಹೇಳ್ತೀನಿ, ರೋಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಿನಪ್ಪ. ಹರೀಶ್, ಊಟಕ್ಕೆ ಅಂತ ವಿಶ್ರಾಂತಿ ತೆಗೆದುಕೊಂಡಿದ್ರು, ಈಗ ಮತ್ತೆ ದರ್ಶನ್ ರಥ ಮುಂದುವರೆದಿದ್ಯಾ? ಈಗ ಎತ್ತ ಸಾಗ್ತಾ ಇದೆ? ಖಂಡಿತ ದಿವ್ಯಾ, ಏನಂತಂದ್ರೆ ಬೆಳಗ್ಗೆ ಒಂದು 11 ಕಾಲು ಸುಮಾರಿಗೆ ಶುರುವಾದಂತ ಒಂದು ಯಾತ್ರೆ, ಒಂದು ಮತ ಯಾಚನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಸುಮಲತಾ ಪರ ಮಂಡ್ಯ ಮತ್ತೆ ಶ್ರೀರಂಗಪಟ್ಟಣದ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆಯಿಂದ ಸುಮಾರು ಒಂದು 8 ರಿಂದ 9 ಗ್ರಾಮಗಳನ್ನ ಅವರು ವಿಸಿಟ್ ಮಾಡಿದ್ದಾರೆ. ಎಲ್ಲ ಕಡೆ ಕೂಡ ಅವ್ರಿಗೆ ಆರತಿ ಬೆಳಗ್ಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಇದರ ಜೊತೆಗೆ ಸಿಂಪಲ್ ಆಗಿ ಬೆಳವಾಡಿ ಅನ್ನುವಂತ ಒಂದು ಊರಲ್ಲಿ ಹೊಂಗೆ ಮರದ ಇದರಲ್ಲಿ ಸಿಂಪಲ್ ಆಗಿ ಊಟವನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಜನ ಅಭಿಮಾನಿಗಳು ಕೂಡ ಜೊತೆಲಿದ್ರು. ಹೋಟ್ಲಿಂದ ಅವ್ರಿಗೆ ಊಟ ಪಾರ್ಸಲ್ ಬಂದಿತ್ತು, ಎಲ್ಲ ಬಾಕ್ಸ್ ಗಳಲ್ಲಿ ಊಟ ಬಂದಿತ್ತು. ಸೊ ಬಂದಂತ ಊಟವನ್ನ ಅಭಿಮಾನಿಗಳ ಜೊತೆ ಹಂಚ್ಕೊಂಡು ಹೊಂಗೆ ಮರದ ನೆರಳಲ್ಲಿ ಊಟ ಕೂಡ ಮಾಡಿದ್ದಾರೆ. ಊಟ ಮುಗಿಸಿದ ದರ್ಶನ್ ಈಗ ಮತ್ತೆ ಈ ಒಂದು ಮತಯಾಚನೆಯ ಕೆಲಸವನ್ನ ಮುಂದೆ ಮಾಡಿದ್ದಾರೆ, ಪ್ರಚಾರದ ಕೆಲಸವನ್ನ ಮಾಡ್ತಿದ್ದಾರೆ. ಬೇರೆ ಬೇರೆ ಊರುಗಳಿಗೆ ತೆರಳಿ ಅಲ್ಲಿನ ವೋಟರ್ಸ್ ಯಾರಿದ್ದಾರೆ ಅಲ್ಲಿನ ಜನತೆನ ಕೈ ಮುಗಿದು ವಿನಂತಿ ಮಾಡುವಂತ ಕೆಲಸವನ್ನ ಶುರು ಮಾಡಿದ್ದಾರೆ. ದಿವ್ಯಾ, ದರ್ಶನ್ ಬರ್ತಾರೆ ಅಂತ ಜನ ಸೇರ್ತಾ ಇದ್ದಾರೋ ಅಥವಾ ದರ್ಶನ್ ಬಂದ ನಂತರ ಇದು ವೋಟ್ ಆಗಿ ಪರಿವರ್ತನೆ ಆಗುತ್ತೋ ಅನ್ನುವಂತಹ ಪ್ರಶ್ನೆಗೆ ದರ್ಶನ್ ಏನ್ ಹೇಳಿದ್ರು ಹರೀಶ್? ವೋಟ್ ಆಗಿ ದುಡ್ಡು ವೋಟ್ ಆಗಿ ಕನ್ವರ್ಟ್ ಆಗದೆ ಇರಬಹುದು, ಬಟ್ ಪ್ರೀತಿ ಅಭಿಮಾನ ಖಂಡಿತವಾಗೂ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಆಗತ್ತೆ ಅನ್ನೋಂತ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ದುಡ್ಡು ಕೊಟ್ಟು ಅಥವಾ ನಾವ್ ಇನ್ನೊಂದು ಆಸೆಗಳನ್ನ, ಅವ್ರಿಗೆ ಆಮಿಷಗಳನ್ನ ಒಟ್ಟಿದ್ರೆ ಅದು ವೋಟ್ ಆಗಿ ಕನ್ವರ್ಟ್ ಆಗದೆ ಇರಬಹುದು. ಆದ್ರೆ ಪ್ರೀತಿ ಅನ್ನೋದೇನಿದೆ, ಅಭಿಮಾನ ಅನ್ನೋದೇನಿದೆ, ಈ ಪ್ರೀತಿ ಅಭಿಮಾನ ಅನ್ನೋದು ವೋಟ್ ಆಗಿ ಖಂಡಿತ ಕನ್ವರ್ಟ್ ಆಗುತ್ತೆ ಅನ್ನೋಂತ ಒಂದು ಮಾತುಗಳನ್ನ ಹೇಳಿದ್ದಾರೆ. ದಿವ್ಯಾ, ಒಬ್ಬ ಸ್ಟಾರ್ ಇಷ್ಟು ಸಿಂಪಲ್ ಆಗಿ ಇರೋದನ್ನ ಗಮನಿಸಿದಂತಹ ಮಂಡ್ಯ ಜನತೆ
ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು? ಒಂದು ಹೊಂಗೆ ಮರದ ಅಡಿಯಲ್ಲಿ ಕುತ್ಕೊಂಡು ಆರಾಮಾಗಿ ಎಲ್ಲರೊಟ್ಟಿಗೆ ಊಟ ಮಾಡೋದಿರಬಹುದು, ಬೆಳಗ್ಗೆಯಿಂದ ಬಿಸಿಲನ್ನು ಲೆಕ್ಕಿಸದೆ ಓಪನ್ ಜೀಪಲ್ಲಿ ಅವರು ಹೋಗ್ತಾ ಇರೋದಿರ್ಬೋದು, ಇದನ್ನೆಲ್ಲ ನೋಡ್ತಾ ಇರುವಂತಹ ಜನ ಏನ್ ಹೇಳ್ತಿದ್ದಾರೆ? ನಿಜವಾಗ್ಲೂ ಇದು ತುಂಬಾ ಒಂದು ದೊಡ್ಡ ಅಭಿಮಾನಿ ಬಳಗವನ್ನ, ಅಂದ್ರೆ ಈ ಭಾಗದಲ್ಲಿ ಎಲ್ಲ ಕಡೆ ಕೂಡ ದರ್ಶನ್ ಅವ್ರಿಗೆ ಅಭಿಮಾನಿಗಳಿದ್ದಾರೆ, ಆದ್ರೆ ಈ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಅಭಿಮಾನಿ ಬಳಗವನ್ನ ಹೊಂದಿರುವಂತದ್ದು. ಬೆಳಗ್ಗೆಯಿಂದ ಸುಮಾರು ಜನ ಇಲ್ಲಿನ ಜನ ಯಾರಿದ್ದಾರೆ, ಯುವಕರು ಯಾರಿದ್ದಾರೆ, ಅವರೆಲ್ಲ ಕೂಡ ಬೈಕ್ ತಗೊಂಡು ಅವರ ರ್ಯಾಲಿ ಎಲ್ಲೆಲ್ಲಿ ಹೋಗ್ತಿದ್ದಾರೆ, ರ್ಯಾಲಿ ಜೊತೆಯಲ್ಲೇ ಬರುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಇನ್ನ ಹೆಣ್ಮಕ್ಳೆಲ್ಲ ತಮ್ಮೂರಿಗೆ ಬಂದಂತ ನಾಯಕನನ್ನ ಆರತಿ ಬೆಳಗೋದ್ರ ಮುಖಾಂತರ ದೀಪದ ಆರತಿ ಬೆಳಗೋದು, ಬೆಲ್ಲದ ದೀಪದ ಆರತಿ ಮಾಡ್ಕೊಂಡು ಅದನ್ನ ಮಾಡಿ ಅವ್ರನ್ನ ಸ್ವಾಗತ ಕೋರೋದು, ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಇನ್ನ ಹಾರ ಹಾಕೋದು, ಪಟಾಕಿ ಹೊಡಿಯೋದು, ಪೇಟ ತೋರಿಸೋದು ಅವ್ರಿಗೆ, ಈ ರೀತಿ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿವ್ಯಾ, ತುಂಬಾನೇ ಅಂದ್ರೆ ದರ್ಶನ್ ಅವನ ಹತ್ತಿರದಿಂದ ನೋಡುವಂತ ಖುಷಿ ಒಂದು ಕಡೆ, ನಮ್ಮೂರಿಗೆ ಬಂದಿದ್ದಾರೆ ಅನ್ನೋ ಖುಷಿ ಒಂದ್ ಕಡೆ, ಒಟ್ಟು ಒಂದು ಇಲ್ಲಿನ ಜನತೆ ಮುಖದಲ್ಲಿ ಒಂದು ರೀತಿ ದರ್ಶನ್ ನೋಡಿ ಅವ್ರ ಮಾತಾಡಿಸಿ ಒಂದು ಮುಖದಲ್ಲಿ ಒಂದು ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಹರೀಶ್. ಇದೇ 18ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನ್ ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಅಪ್ಪಾಜಿ ಇಷ್ಟು ದಿನ ಅವರು ಸೇವೆ ಮಾಡ್ಕೊಂಡ್ಬಂದ್ರು ಎಲ್ಲಾರ ಕಡೆನು, ಆದ್ರೆ ಆ ಸೇವೆನ ಹಂಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ತಮ್ಮ ಬಂದಿದ್ದಾರೆ. ಪರವಾಗಿಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೇ ತಮ್ಮ ಸೇವೆ ಮಾಡೋದಕ್ಕೆ ನಿಂತಿದಾಗ ತಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ತುಂಬಾನೇ ಬೇಕಾಗಿದೆ. ಅವರ ಗುರುತು ಬೇರೆ ಗುರುತು, ಇದ್ರ ಸೌಂಡ್ ಅವತ್ತೊಂದ್ ದಿನ ಕೇಳಿಸ್ಬೇಕಣ್ಣ. ಅವತ್ತೊಂದ್ ದಿನ ನೀವು ಕೇಳಿಸ್ರೆ ನಿಜವಾಗ್ಲೂ ನಿಮ್ಮೆಲ್ಲರ ಪಾದಕ್ಕೂ ನಾನು ಇಲ್ಲಿಂದಾನೇ ಅಡ್ಡ ಬಿದ್ದು ಬಿಡ್ತೀರಣ್ಣ. ಇನ್ನು 18ನೇ ತಾರೀಕಿನ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 20 ಸುಮಲತಾ ಎ, ನಿಮ್ ಪಾದದಲ್ಲಿ ಧೂಳು ಅಂದ್ಕೊಳ್ರಿ ನಮ್ಮನ್ನ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಜಯಶ್ರೀನ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಧನ್ಯವಾದಗಳು.